ಇನ್ನು ಕಳೆದ 50 ವರ್ಷದಿಂದ ಈ ರಸ್ತೆಯಲ್ಲಿ ನೂರಾರು ಆಕ್ಸಿಡೆಂಟ್ಗಳಾಗಿವೆ. ನೂರಾರು ಜನರು ಅಪಘಾತಕ್ಕೆ ಒಳಗಾಗಿದ್ದಾರೆ. ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಹಿಡಿದು ಇನ್ನೇನು ಪರಿಹಾರ ಸಿಕ್ತು ಅನ್ನೋ ಅವಸರದಲ್ಲಿಯೇ ಮತ್ತೊಂದು ಸಮಸ್ಯೆ ಉದ್ಭವಿಸಿದೆ. 10 ಶಾಸಕರುಗಳು ಬಂದು ಈ ರಸ್ತೆಯನ್ನ ಪರಿಶೀಲಿಸಿ ಹೋಗಿದ್ದಾರೆ. ಆ ರಸ್ತೆ ಯಾವುದು ಅಂತೀರಾ? ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಪ್ರತಿದಿನ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ನಗರದ ಮಧ್ಯಭಾಗದಲ್ಲಿರುವ ಈ ರಸ್ತೆ ಅತ್ಯಂತ ಕಿರಿದಾಗಿದ್ದು ಯಾವಾಗಲೂ ಟ್ರಾಫಿಕ್ ಜಾಮ್ನಿಂದಲೇ ಕೂಡಿರುತ್ತದೆ. ಇಲ್ಲಿ ಸಂಚರಿಸುವ ವಾಹನ ಸವಾರರಂತೂ ಹೈರಾಣಾಗಿ ಹೋಗಿದ್ದಾರೆ. ಅಷ್ಟಕ್ಕೂ ಇಷ್ಟೊಂದು ಆಧ್ವಾನವಾಗಿರುವ ಈ ರಸ್ತೆ ಇರುವುದಾದರೂ ಎಲ್ಲಿ ಅಂದ್ರೆ ಮೈಸೂರು ಸರ್ಕಲ್ನಿಂದ ಬಿನ್ನಿಮಿಲ್ ರಸ್ತೆಗೆ ಹೋಗುವ ಬಲಭಾಗದಲ್ಲಿರುವ ಬಡಾವಣೆಗೆ ಗೋರಿಪಾಳ್ಯ ರಸ್ತೆ. ಇನ್ನೊಂದು ಮಾತು ಹೇಳಿದ್ದಾರೆ ಸೋಮಣ್ಣ ಸಾಹೇಬರು, ಈ ದಾರಿ 13ರ ಕ್ರಾಸ್ ಹೊಸಳ್ಳಿ ಮೇನ್ ರೋಡ್ ಐತಲ್ಲ, ಅದು ವೇಂಡನಿಂಗು 2 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಸಾಹೇಬರು. ಮೊದಲು MLA ಬೆನ್ನಿಪಟ್ಟಿ ಇರುವಾಗ ಸೋಮಣ್ಣ ಸಾಹೇಬರು ಈ ದಾರಿಗೆ ದೊಡ್ಡ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗಲೇ ಅವ್ರು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಏರಿಯಾಗೆ ಫುಲ್ಲು ಇವಾಗೆ ಡೆವಲಪ್ಮೆಂಟ್ ಮಾಡ್ಕೊಂಡು 4 ಟರ್ಮ್ MLA ಮತ್ತು 3 ಟರ್ಮ್ ಮಿನಿಸ್ಟರ್ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಎಲ್ಲ ಜನ ಸೇರಿ ಇವಾಗ ಈ ಏರಿಯಾ ಜನ ಸೇರಿ ಎಲ್ಲ ವಿ ಸೋಮಣ್ಣ ಸಾಹೇಬರಿಗೆ BZ ಜಮೀರ್ ಅಹಮದ್ ಖಾನ್ಗೆ ಧನ್ಯವಾದಗಳು ಹೇಳಿ ಅವ್ರಿಗೆ ಒಂದು ಒಳ್ಳೇದು ಆಗಲಿ ಅಂತ ಹೇಳಿ ಈ ದಾರಿ ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಈ ಏರಿಯಾದು ಜನಪ್ರಿಯ ಇಷ್ಟೊಂದು ಆಧ್ವಾನದ ಈ ರಸ್ತೆಯನ್ನ ಸರಿಪಡಿಸುವ ಗೋಜಿಗೆ ಈವರೆಗೂ ಯಾವೊಬ್ಬ ಶಾಸಕರಾಗಲಿ ಸಚಿವರಾಗಲಿ ತಲೆ ಕೆಡಿಸಿಕೊಂಡಿಲ್ಲ. ಸದ್ಯ ಈಗಿನ ಸರ್ಕಾರದಲ್ಲಿ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ರಸ್ತೆ ಅಗಲೀಕರಣ ಮಾಡಲು 250 ಕೋಟಿ ಹಣ ಬಜೆಟ್ನಲ್ಲಿಟ್ಟು ರಂಜಾನ್ ಮುಗಿದ ಕೂಡಲೇ ಕಾಮಗಾರಿ ಆರಂಭಕ್ಕೆ ಚಾಲನೆ ನೀಡಲಿದ್ದಾರೆ. ಬಾಕಿ ಇದೆ ನಮ್ಮ ರಾಜ್ಕುಮಾರ್ ಸ್ಟ್ಯಾಚ್ಯೂಯಿಂದ ಹಿಡ್ಕೊಂಡು ಇದುವರೆಗೂ ಆ ರೋಡ್ ವೆಂಡಿಂಗ್ ಆಗಿಬಿಟ್ರೆ 80 ಫೀಟ್ ರೋಡ್ ಆಗಿಬಿಟ್ರೆ ನಮ್ಮ ವಿಧಾನಸೌಧದಿಂದ ಮತ್ತೊಂದು ಯಾರು ಬರೋದಲ್ಲಿ ಚಂದ್ರ ಲೇಔಟ್ ಆಗಲಿ ವಿಜಯನಗರ ಆಗಲಿ ಅವ್ರಿಗೇನೇನು ಸಮಸ್ಯೆ. ಈ ರಸ್ತೆ ಅಗಲೀಕರಣವಾದರೆ ವಿಜಯನಗರ ಸುಂಕದಕಟ್ಟೆ ವಿಧಾನಸೌಧಕ್ಕೆ ಹೋಗಲು ಅನುಕೂಲವಾಗುತ್ತದೆ. ಆದಷ್ಟು ಬೇಗ ಸರ್ಕಾರ ಇತ್ತ ಗಮನ ಹರಿಸಿ ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ನೆರವಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಸೋಮಶೇಖರ್ ಗಾಂಧಿ, ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್.